ಒಂದು ಚಿಕ್ಕ ನೆನಪಿನ ಕತೆ ಹೇಳ್ಬಿಡ್ತೀನಿ ಸರ್. ತುಂಬ ಸರ್ ನಿಮಗೂ ಗೊತ್ತಿಲ್ಲ, ಇದು ಶಾಕ್ ಆಗ್ಬೋದು. ಇನ್ನ ನೆನಪಿಟ್ಕೊಂಡು ಅಂತ ಒಂದು ಖುಷಿ ಆಗಿರೋದಂಥದ್ದು. ತುಂಬ ಋಣ ಇದೆ ಸರ್ ಆ್ಯಕ್ಚುಲಿ ನಿಮ್ಗೆ, ನಾನು ತಿರ್ಸಕ್ಕಾಗಿರೋದು ನಿಮಗೂ ಅದು ಗೊತ್ತಿಲ್ಲ. ಈ ಸಿನಿಮಾಲಿ ನಮ್ಮ ಮೈ ಮೇಲೆ ಒಂದು ಋಣ ಕೂತ್ಕೋಬೇಕಂದ್ರೂ ಋಣ ಇರಬೇಕು, ಸುಮ್ಮನೆ ಕೂರಲ್ಲ ಇಲ್ಲಿ ಬಂದು. ಸೊ ಸಾರಿ ಮೇಡಮ್, ಅದು ಹಂಗೆ ಹೋಗುತ್ತೆ ಕ್ಯಾಮ್ರಾ ಯಾವಾಗೂ ಯಾಕೆ ಮಿಸ್ಟೇಕ್ ಆಗ್ತದೆ ಗೊತ್ತಿಲ್ಲ. ಒಂದು 2011-12 ಆ ಕಾಲದ ದಿನಗಳು. ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಗ್ಯಾಂಗ್ ಮ್ಯಾನ್ ಮಾಡ್ತಿದ್ದಂಥ ಸಮಯ. ಅದೇನೋ ಆ ದಿನಗಳ ಅದೃಷ್ಟ ಚೆನ್ನಾಗಿತ್ತೇನೋ ಗೊತ್ತಿಲ್ಲ. ಈ ಮೇನ್ ಆರ್ಟಿಸ್ಟ್ಗಳು ಕೈ ಕೊಟ್ಟಾಗ ಆಳಿದ ಪ್ರತಿಭೆ ನಾನು. ಒಂದು ಮಾಮೂಟಿ ಎಣ್ಣೆ ಅಂತ ಸಿನಿಮಾ ಶೂಟಿಂಗ್ ಆಗಿತ್ತು. ನಾನು ಅದರಲ್ಲಿ ಗ್ಯಾಂಗ್ ಮ್ಯಾನು, ಒಂದು ಹುಡುಗ ಮೇನ್ ಆರ್ಟಿಸ್ಟು, ಹಿಂದೆಗಡೆ ನಾವು ಒಂದು 7-8 ಜನ ಹುಡುಗರು. ಅವ್ರು ಅದೇ ಮಾಮೂಲಿ ಹಿಂದೆಗಡೆ ಬೇಕಾಗಿ ಎತ್ಕೊಳ್ಳೋದು, ಕೆಡ್ದ ನೋಡ್ಬೇಕಮ್ಮ, ನಾನು ಹೆಂಗ್ ನೋಡ್ಬೇಕು ಕೆಡ್ದ ಕಾಣಿಸ್ತಾರಂತ, ಬಾ ಹಂಗಾದ್ರೆ ಅಂತ ಚಾನ್ಸ್ ಸಿಕ್ಕಿದಂಥ ಕಾಲ ಅದು. ಸೊ ಹಂಗೆ ಮಾಡ್ತಿದ್ದಾಗ ಅವರು ಮಂಗಳೂರು ಹುಡುಗ, ಅದು ಅವ್ರ ಕೈಲಿ ಆಗ್ತಿರ್ಲಿಲ್ಲ ಆ ಡೈಲಾಗು ಇಲ್ಲಿದೆಲ್ಲ ತಗೊಳಕ್ಕೆ. ಒಂದು 25 ಟೇಕ್ ಮೇಲೆ ಆಗ್ಬಿಟ್ಟಿತ್ತು. ಅಂದ್ರೆ ಹಿಂದೆ ಕೆಲಸ ಮಾಡ್ತಿದ್ದಂಥ ಕಾಲಘಟ್ಟ ಗ್ಯಾಂಗ್ ಮ್ಯಾನ್ ಆಗಿ. ಮಾಮೂಟಿ ಇಂಡಿಯನ್ ಸಿನಿಮಾ, ಪರಮೇಶ್ವರ್ ಅಂತ, ಅವ್ರನ್ನ ನೆಚ್ಕೋಬೇಕು ನಾನು. ಅದ್ರಲ್ಲಿ ಮೇನ್ ಆರ್ಟಿಸ್ಟು ಒಂದು 25 ಟೇಕ್ ಆದ್ರೂ ಮಾಡ್ತಿರ್ಲಿಲ್ಲ, ತಲೆ ಕೆಟ್ಟೋಗಿತ್ತು ಅವ್ರಿಗೆ. ಈಗ ಹೋಗಿ ಯಾರು ಹುಡ್ಕೋದು, 11 ಗಂಟೆ ಆಗ್ಬಿಟ್ಟಿತ್ತು ಹುಡುಗಾಗೆ. ಯಾರೋ ಒಬ್ಬರು ಹಿಂದೆ ಇರೋ ಹುಡುಗರಲ್ಲಿ ಯಾರೋ ಒಬ್ಬರು ಮಾಡ್ಸಮ್ಮ, ಯಾವಾಗ ಮಾಡ್ತಾರೋ ಮಾಡ್ಸೋ ಅನ್ನೋ ಥರದ್ದಾಗಿತ್ತು. ಆಗ ಅಲ್ಲಿಂದ ಹುಡುಗ ಮಾಡಲಿಲ್ಲ, ಮಿಕ್ಕಿದವ್ರು ಬೈದಿದ್ದ ರೇಂಜ್ಗೆ ಒಂದು 3-4 ಜನ ಬ್ಯಾಕ್ ಹೊಡ್ಬಿಟ್ರು. ಒಬ್ಬ ಹುಡುಗ ಅವ್ರು ಹೇಳ್ದಂಗೆ ಮಾಡ್ದ, ಅದ್ಬಿಟ್ಟು ನೋಡಿ ಅವನು ಒಂಥರ ಕೆಡ್ದಾಗ ನೋಡು ಮಾಡ್ತಾನೆ ಕೇಳು ಅಂತಂದ್ರು. ನಾನು ಸುಮ್ಮನೆ ಆಗಲೂ ಬಾಯಿ ಮಾಡಿಕೊಂಡು ಇದೇ ಥರ, ಇಲ್ಲ ಸರ್ ಇದು ಯಾರು ಮಾಡಿದ್ರು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟೆ. ಏನ್ರಿ ಹಂಗಂದ್ರೆ ಅಂತ. ಇಲ್ಲ ಸರ್ ಲೈನ್ ಬರ್ದಿರೋದೇ ಚೆನ್ನಾಗಿಲ್ಲ ಅಂದ್ಬಿಟ್ಟೆ. ನೀನು ಇದಿದ್ರೆ ಏನಂತಿದ್ದೆ ಅಂದರು. ಏನೋ ಒಂದು ಹೇಳಿದೆ, ಅದು ಭಾರಿ ಇಷ್ಟ ಆಗ್ಬಿಟ್ಟು. ಹಂಗಾಗಿ ನೀನು ಮಾಡ್ತೀಯ ಅಂದರು. ಇಲ್ಲ ನಾನು ಮಾಡಲ್ಲ ಅಂದೆ. ಏನಯ್ಯ ಯಾಕೆ ಮಾಡಲ್ಲ ಅಂತ. ಇಲ್ಲ ಸರ್ ನೀವು 500 ರೂಪಾಯಿ ಗಡ್ಡ ಕೆರೆಗೆ ಮಾತ್ರ ಕೊಟ್ಟಿರೋದು, ಡೈಲಾಗ್ ಎಲ್ಲ 500 ರೂಪಾಯಿ ಮಾಡಲ್ಲ, ಜಾಸ್ತಿ ಕೊಟ್ಟು ಮಾಡ್ತೀನಿ ಅಂತ. ಓಕೆ, ಅದ್ರಲ್ಲಿ ಹಂಗಾಯ್ತು, ನಾನು ಸೆಟ್ ಆಯಿತು. ನಾನೇ ಮೇನ್ ವಿಲ್ಲನು. ತುಂಬ ಚೆನ್ನಾಗಿ ನಡೀತಿತ್ತು. ಲೈನಲ್ಲಿ ನಿಂತ್ಕೊಂಡು ಚಪಾತಿ ಅದು ಇದು ತಿಂತಿರೋಂಗೆ, ಕೂತಿರೋ ಜಾಗಕ್ಕೆ ಬರೋ ಥರ ಆಯಿತು. ಫಸ್ಟ್ ಟೇಬಲಲ್ಲಿ ಊಟ ಬರೋಂಗೆ ಆಯಿತು. ಕ್ಯಾರವನಲ್ಲಿ ಜಾಗ ಎಲ್ಲ ಸಿಗಂಗೆಲ್ಲ ಆಗೋಯ್ತು. ಆ ಸಿನಿಮಾದು ಕೊನೆಯ ದಿನ ಶೂಟಿಂಗು. ಅವಲಕ್ಕಿ ತಿಂತಿದ್ದೆ, 9 ಗಂಟೆಗೆ ಪ್ಯಾಕಪ್ಪು ಮುಗಿದೋಯ್ತು ನಂದು ಅವತ್ತು. ಅವಲಕ್ಕಿ ನೋಡ್ಕೊಂಡು ಮತ್ತೆ ಇವೆಲ್ಲ ಸಿಗೋಲ್ಲ, ಮುಗಿತಲ್ಲ ಕೊಡಿಸು ಅಂತ. ಅಷ್ಟರಲ್ಲಿ 5 ಗಂಟೆಗೆ ಒಂದು ಫೋನ್ ಬರುತ್ತೆ, ಪರಮೇಶ್ವರ್ ಒಂದು ಫೋನ್ ಬರುತ್ತೆ. ಆಗ ಉಮೇಶ್ ಸರ್ ಒಂದು 50 ವರ್ಷ ಸಿನಿಮಾ ಮಾಡ್ತಿರ್ತಾರೆ, ನನಗೆ ಅವ್ರು ಪರಿಚಯ ಇಲ್ಲ ಸರ್. ಅಲ್ಲಿ ಉದಯ್ದು, ನಮ್ಮ ಹಳೆ ಉದಯ್ದು, ಅನಿಲಣ್ಣ ಉದಯ್ದು ಒಂದು ಡೇಟ್ ಸ್ಲಾಶ್ ಆಗ್ಬಿಡುತ್ತೆ ಯಾವುದೋ ಸಿನಿಮಾಗೆ. ಅವರು ಬೆಳಿಗ್ಗೆ 7 ಗಂಟೆಗೆ ಬೀದರಲ್ಲಿ ಇರಬೇಕು. ಅವ್ರು ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಸರ್ ಟೆನ್ಷನಲ್ಲಿ ಪರಮೇಶ್ವರ್ ಫೋನ್ ಮಾಡ್ತಾರೆ, ಸರ್ ಈ ಥರದ್ದು ಒಂದು ಪಾತ್ರ ಇಲ್ಲಿ ರೆಡಿ ಮಾಡಬೇಕಿತ್ತು, ಹಿಂಗೆ ಆಗೋಗಿದೆ, ಕ್ಲಾಶ್ ಆಗಿದೆ, ಯಾವಾಗಲೂ ಹುಡುಗ ಇದ್ದಾನ ಅಂತ. ಆಗ ಪರಮೇಶ್ವರ್ ಹೇಳ್ತಾರೆ, ಆ ಘಟ ಇರೋ ಹುಡುಗ ಇಲ್ಲ, ಆ ಹಠ ಇರೋ ಹುಡುಗ ಭಾವನೆ ಅಂತ. ನಾನು ತಿಂತಾ ಇರ್ತೀನಿ, ಇಲ್ಲೇ ಕೂತಿದ್ದಾರೆ ನನ್ನ ಜೊತೆ, ಇವತ್ತು ಮುಗಿದ ಶೂಟಿಂಗು ನೋಡಿ, ಹುಡುಗ ಆ ಹೈಟು ಆ ಘಟ ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಅಂತ. ಸರಿ ಅಂತೇಳಿ ನನ್ಗೆ ಹೇಳ್ತಾರೆ, ಸರಿ ಸರ್ ನಾನು ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಇರ್ಬೇಕು ಅಂತಾರೆ. ಸರ್ ಎಲ್ಲಿ ಸರ್ ನೀವು ಬಿಡೋದು 9 ಆಗುತ್ತೆ, ನಾನು ಹೆಂಗೆ ಹೋಗೋದು ಅಂದಾಗ ಉಮೇಶ್ ಸರ್ ಹೇಳ್ತಾರೆ, ಚಿಂತೆ ಮಾಡ್ಬಿಡಿ ಸರ್ ಅವ್ರಿಗೆ ಹೇಳಿ ಫ್ಲೈಟ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ. ನನ್ನ ಲೈಫಲ್ಲಿ ಸರ್ ಒಂದು 3 ಘಟನೆ. ಅವಾಗ ನಾನು ಹೇಳಿಲ್ಲ ಬಜಾರ್ ಹೋಗ್ಬಿಡುತ್ತೆ ಅಂತ, ಈಗ ಒಪ್ಕೊಂತೀನಿ. ನನ್ನ ಲೈಫಲ್ಲಿ ಫಸ್ಟು ಹೆವಿ ಸಂಬಳ ಕೊಟ್ಟಿದ್ದು ಉಮೇಶ್ ಸರ್ ಆ ಕಾಲಘಟ್ಟಕ್ಕೆ. ಈಗಲ್ಲ, ಈ ಸಿನಿಮಾಗಲ್ಲ ಸರ್, ಜಾತ್ರೆ ಈಗ ಅದನ್ನೆಲ್ಲ ಬೇರೆ ಥರ ಮಾಡಿ ಕೂರ್ಸ್ಕೊಂಡು ಹೆವಿ ಸಂಬಳ ಅಂದ್ರೆ. ಸೊ ಒಂದು ಸರ್ ಅದು ಅವತ್ತು ಹೇಳಿಲ್ಲ. ಆಮೇಲೆ ನನ್ನ ಲೈಫಲ್ಲಿ ನಾನು ಏರ್ಪೋರ್ಟೇ ನೋಡಿರಲಿಲ್ಲ. ನನಗೆ ಫಸ್ಟ್ ಫ್ಲೈಟ್ ಟಿಕೆಟ್ ಹಾಕಿದ್ದು ಉಮೇಶ್ ಸರ್ ನೀವೇ. ಅದಾದ್ಮೇಲೆ 3 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ. ನನ್ನ ಹಣೆ ಬರ ಅವತ್ತು ಹೆಂಗಿತ್ತು ಅಂದ್ರೆ, ಅವತ್ತು ಮಾಧು ಮಾಸ್ಟರ್ ಬರ್ಬೇಕಿತ್ತು, ವಿಕ್ರಮ್ ಸರ್ ಅವ್ರ ಅಸ್ಟೆಂಟ್, ಏನು ನ್ಯಾಷನಲ್ ಅವಾರ್ಡ್ ಕೊಂಡು ಅವರು ಅವತ್ತು ಮಾಧು ಮಾಸ್ಟರ್ ಅಸ್ಟೆಂಟು. ನಾವು 3 ಜನ ಫ್ಲೈಟ್ ಹಾಕಿದ್ವಿ ನೀವು, ಬಿಕಾಸ್ 3 ಜನ ಬೇಕಿತ್ತು, ಬೆಳಗ್ಗೆ ಫ್ಲೈಟ್ ಇತ್ತು. ಸರಿ ನಾನು ಮನೆಗೆ ಹೋಗಿ ಎಲ್ಲ ಚೆಕ್ ಅಂತ ರೆಡಿ ಮಾಡ್ಕೊಂಡು, ಏನೋ ID ಕಾರ್ಡ್ ಕೇಳಿದ್ರು, DL ಆ ಥರದ್ದೇನೋ ಫ್ಲೈಟ್ ಇತ್ತು ಸರ್, ನಂಗೆ ಗೊತ್ತಿಲ್ಲ, ಆ ಪ್ರೋಸೆಸ್ ಎಲ್ಲನೇ ಗೊತ್ತಿಲ್ಲ. ಎಲ್ಲ ಮಾಡ್ಕೊಂಡೇನೋ ಬಂದ್ಬಿಟ್ವಿ ನಾವು 3 ಜನ, ಮಾಸ್ಟ್ರು, ನಾನು ಮತ್ತೆ ನಮ್ಮ ವಿಕ್ರಮ್ ಸರ್. ನಮ್ಮ ಮಾಧು ಮಾಸ್ಟ್ರು ID ಕಾರ್ಡ್ ತಂದಿಲ್ಲ, ಏನು ಮಾಡಿದ್ರು ಬಿಡ್ತಿಲ್ಲ ಅವನು ಮಿಲ್ಟ್ರಿ. ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏರೋಪ್ಲೇನ್, ಫಸ್ಟ್ ಟೈಮ್ ಏರೋಪ್ಲೇನ್ ನೋಡ್ತಾ ಇದ್ದೀನಿ. ಇವ್ರು ತಂದಿಲ್ಲ ಅಂದ್ಬಿಟ್ಟು ವಿಕ್ರಮ್ ಸರ್ ಸುಮ್ಮನಿರದೆ, ಮಾಸ್ಟೇ ಬರ್ತಾ ಇಲ್ಲ ಸರ್, ಬೇಡ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನಾನು ಅವಾಗ ತಾನೇ ಒಂಚೂರು ಕಂಡ್ಬಿಡ್ತೀನಿ, ಇವಾಗಿನ ಟೈಮ್ ಆಗಿದೆ, ನೀವು ಹೋದ್ರಪ್ಪ ನಾನು ಹೋಗ್ತೀನಿ ಅಂದ್ಬಿಡ್ತಿದ್ದೆ. ಹೇಳಕ್ಕೂ ಭಯ. ವಿಕ್ರಮ್ ಸರ್ ಮಾಸ್ಟರ್ ಇಲ್ಲ, ಬನ್ನಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನನಗೆ ಮನಸ್ಸೊಳಗಡೆ ನೀವು ಹೋಗ್ರಪ್ಪ, ನಾನು ಹೊರಟೋಗ್ತೀನಿ ಫ್ಲೈಟ್ ಅಂತ. ಅಲ್ಲ ಮಿಟ್ರಿ ಅವ್ರು ಹಿಂದಿ ಅವ್ರು ಇದ್ರು, ಅವ್ರು ಕಾಲ್ಗೊಂದು ಬಿದ್ದಿಲ್ಲ, ನಾನು ಹಿಂಗೆಲ್ಲ ಮಾಡಬಿಟ್ಟಿದ್ದೆ. ಅಣ್ಣ ನಾವೇನು ಅಮೆರಿಕಾಗೆ ಹೋಗ್ತಿದ್ದೀವಿ, ಹೈದರಾಬಾದ್ ಹೋಗ್ತಿರೋದು, ಏನು ತಪ್ಪಾದ್ರು ಅದಕ್ಕೆ ನಾನು ಹೊಣೆ, ನನ್ನನ್ನು ಜೈಲಿಗೆ ಹಾಕ್ಬಿಡಿ, ಅದು ಫ್ಲೈಟ್ ಅಂತ ಬಿಟ್ಬಿಡಿ ಅಂತ. ನನಗೆ ಗ್ಯಾರಂಟಿ ಮೇಲೆ ಬಿಟ್ಟರು. ಹಂಗಾಗಿ ಹೋಗಿ ಅಲ್ಲಿ ಸರ್ ಪರಿಚಯ, ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು ನಿಮ್ಗೆ ಆ್ಯಕ್ಚುಲಿ ದೊಡ್ಡ ವಿಚಾರ ನಾನು ಹೇಳಿಲ್ಲ.
ಅಲ್ಲಿ ನಾನು ನಿಮ್ಮ ಶೂಟಿಂಗ್ ಬಂದಾಗ ಆಕ್ಚುಲಿ ನನ್ನ ವೈಫು 8 ತಿಂಗಳು ಪ್ರೆಗ್ನೆಂಟ್ ಸರ್. ಇದನ್ನು ನಾನು ಆಕ್ಚುಲಿ ಯಾರು ಹೇಳಿರಲಿಲ್ಲ ಆ ಟೈಮ್ಗಳಲ್ಲಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸಿನಿಮಾ ಮೇಲೆ ಭಾರ ಹಾಕಿ ಬಂದಿದ್ದೆ. ಬಿಕಾಸ್ ನಂದು ಲವ್ ಮ್ಯಾರೇಜು, ಯಾರು ಇರಲಿಲ್ಲ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್, ನಾನು ಅವಳು ಇಬ್ಬರೇ. ಈಗ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ, ಯಜಮಾನ ಫಿಲಮ್ ತರ. ನಮ್ಮ ಮನೆಯಲ್ಲಿ ದಿನವೂ ನಿತ್ಯವೂ ಚೈತ್ರ ಮಾಡ್ಕೊಂಡು ಕೂತವ್ರೆ. ಆಗ ಎಲ್ಲ ಕಿತ್ತಾಡ್ಕೊಂಡು ಮನೆ ಒಂದು 3 ಬಾಗಿಲು ಮಾಡ್ಬಿಟ್ಟಿದ್ರು. ನಾನು ನನ್ನ ಹೆಂಡತಿ ಇಬ್ಬರೇ. ನನ್ನ ಹೆಂಡತಿ ತುಂಬಾ ಧೈರ್ಯ, ತಾಯಿ ಮೋಸ ಮಾಡಲ್ಲ. ಸಿನಿಮಾ ಅಣ್ಣ ಅದು ಔಷಧಿ ಅದೇ ಅದು ಹಳೇದು ಸುಮ್ಮನೆ ಗಾಸಿದ್ ನನ್ನ ಬಗ್ಗೆ ಪೇಪರಲ್ಲಿ ಬರ್ಬಿಟ್ಟೆ. ಸೊ ಸರಿ, ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೆ ಸರ್ ನಿಮ್ ಇದಕ್ಕೆ. ಆವತ್ತು ನನಗೆ ಫಸ್ಟ್ ಟೈಮ್ ಸರ್ ಕೊಟ್ಟಿದ್ದು ಸಂಬಳ, ಅದೇ ಸಂಬಳ ನಾನು ಎತ್ಕೊಂಡ್ ಬಂದು ಮಾರನೇ ದಿನ ನನ್ನ ವೈಫ್ನ ಅಡ್ಮಿಟ್ ಮಾಡಿದ್ರು. ಪೇಜ್ ಬಂದು ಕರ್ಕೊಂಡು ಹೋದೆ. ನೀವು ಕೊಟ್ಟಿದ್ದು ದುಡ್ಡಲ್ಲೇ ಸರ್ ನನ್ನ ಮಗ ಹುಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಅದೇ ದುಡ್ಡು ಹಾಸ್ಪಿಟಲ್ ಖರ್ಚು ಮಾಡಿದ್ದು ನಿಮ್ದು ಋಣ ಇದೆ. ಅದು ಹೇಳೋದು ದಿನ ಬಂದಿಲ್ಲ, ಇವತ್ತು ಹೇಳ್ತಿದ್ದೀನಿ. ಅದಾದ್ಮೇಲೆ ಸರ್ ಜೊತೆ ಕೆಲಸ ಮಾಡಿದ್ದು, ಅವ್ರಿಗೆ ನನ್ನ ಕೆಲಸ ಇಷ್ಟ ಆಗಿ ಮತ್ತೆ ನಮ್ಗೆ 4 ಸಿನಿಮಾ ಮಾಡಿಸ್ತಾರೆ ಸರ್ ಅವ್ರ ಕಡೆಯಿಂದ. ಮತ್ತೆ 4 ಸಿನಿಮಾ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಸರ್ ಈಗ ಈ ಸಿನಿಮಾನ ಶುರು ಮಾಡಿದಾಗಲೇ ನನ್ನ ಹೆಸರು ಬರೆದಿರ್ತಾರೆ. ಮತ್ತೆ ಜಮಖಂಡಿಗೆ ಬಂದು ನೀವು ಒಟ್ಟಿಗೆ ಕೆಲಸ ಮಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿದ್ಯಾ ಗಣೇಶ್. ಆಮೇಲೆ ಅಣ್ಣ ಹೇಳ್ದಂಗೆ ನನಗೆ ಮಲ್ಲು ಗೊತ್ತಿಲ್ಲ ಸರ್. ನಾನು ಈ ಟಿಕ್ಟಾಕ್ ರೀಲ್ಸು ಇದು ಯಾವುದಕ್ಕೂ ಇಲ್ಲ, ನಾನು ನೋಡೋದಿಲ್ಲ ಈ ಥರದ್ದೇನೋ ನನ್ನ ಒಳಗಡೆ. ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೀರೋ ಅಂತ, ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ದಿನ ಹೋಗಿ ಇಳಿದಾಗ ಮಲ್ಲುದು ಯಾವ ರೇಂಜ್ ಇತ್ತು ಅಂದ್ರೆ, ಆಂಧ್ರಲ್ಲಿ ಅಲ್ಲು ಅರ್ಜುನ್ ಏನೋ, ನಾರ್ದಲ್ಲಿ ಮಲ್ಲು ಹಂಗೆ ಆ ರೇಂಜ್ ಹವಾ ಇತ್ತು. ಕಳೆದೋಗ್ಬಿಟ್ಟೆ ನಾನು. ಸರ್ಗು ಹೇಳಿದೆ ಯಾರು ಸರ್ ಹುಡುಗ ಅಂತ. ಸಹ ಶಾರುಖ್ ಖಾನ್ ಅವ್ರ ಕಡೆ ಅಂತ. ನಿಜ ಮಲ್ಲು ಸರ್, ಆ ಲೆವೆಲ್ ಹೆಸರಿದೆ ನಿಮ್ಮ ಕಡೆ. ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಕಡೆ ಮತ್ತೆ ಕೆಲಸ ಕೊಟ್ರಿ. ಒಂದು 5-10 ದಿನ ಕೆಲಸ ಮಾಡಿದೆ. ಮತ್ತೆ ಸುಲಕ್ಷಾ ಮೇಡಮ್, ಥ್ಯಾಂಕ್ ಯು. ನೀವು ತುಂಬಾ ಕೋಆಪರೇಟ್ ಮಾಡಿದ್ದೀರಿ. ಸಿಕ್ಕಾಪಟ್ಟೆ ಏಟ್ ಆಗಿದೆ ಅವ್ರಿಗೆ ಈ ಸಿನಿಮಾದಲ್ಲಿ. ತುಂಬಾ ಏಟ್ಗಳು ಬಿದ್ದಿದೆ ಫೈಟ್ ಟೈಮಲ್ಲೆಲ್ಲ. ಒಂದು ಸೆಕೆಂಡು ಬೇಜಾರು ಮಾಡ್ಕೊಂಡಿಲ್ಲ ಮ್ಯಾಮ್ ನೀವು. ನನಗೆ ಗೊತ್ತು ನಿಮ್ಗೆ ಎಷ್ಟು ನೀಲಿಗಳಾಯ್ತು, ಎಷ್ಟು ಏಟ್ ಬಿತ್ತು ಅಂತ. ಅದ್ಭುತವಾದ ನಟಿ ನೀವು. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಚರಣ್ ಸರ್ ಥ್ಯಾಂಕ್ ಯು. ನೀವೇ ಅದೇನೋ ಹೇಳಿದ್ರಿ, ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅಡ್ಮಿಟ್ ಎಲ್ಲ ಮಾಡಿ ನೋಡ್ಕೊಂಡಿದ್ದೀರಿ ನನ್ನ. ಥ್ಯಾಂಕ್ ಯು ಸರ್. ಎಂಟೈರ್ ಟೀಮ್ ಥ್ಯಾಂಕ್ ಯು.